ಭಾರತೀಯ ಬಾಹ್ಯಾಕಾಶ ಕ್ಷೇತ್ರದ ತಂತ್ರಜ್ಞಾನದಲ್ಲಿ ಇಂದು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂಥ ದಿನ, ಹಾಗೆ ಇತಿಹಾಸ ಸೃಷ್ಟಿಯಾಗಿರತಕ್ಕಂಥ ದಿನ. ಕಾರಣ, ಬೆಂಗಳೂರು ಮೂಲದ ಸ್ಟಾರ್ಟ್ಅಪ್ ಕಂಪನಿಯಾದಂತಹ ಗ್ಯಾಲಕ್ಸಿ ಐ ಅಭಿವೃದ್ಧಿಪಡಿಸಿರ್ತಕ್ಕಂಥ ದೃಷ್ಟಿ ಎಂಬಂತಹ ಉಪಗ್ರಹವನ್ನ ಅಮೆರಿಕದ ಕ್ಯಾಲಿಫೋರ್ನಿಯಾದ ಸ್ಪೇಸ್ ಎಕ್ಸ್ ಕಂಪನಿ ತನ್ನ ಫಾಲ್ಕಾನ್ 9 ರಾಕೆಟ್ ಮೂಲಕ ಅಂತರಿಕ್ಷಕ್ಕೆ ಸುರಕ್ಷಿತವಾದ ಕಕ್ಷೆಗೆ ಸೇರಿಸಿದೆ. ಇದರ ದೃಷ್ಟಿಯ ಉಪಗ್ರಹದ ಪ್ರಮುಖ ವಿಶೇಷತೆ ಏನಂದ್ರೆ, ಈ ಒಂದು ಉಪಗ್ರಹ ಮಾಡಲಿಕ್ಕೆ ಒಪ್ಟೋಸಾರ್ ಅಂತ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರೋದೇ ಇದರ ವಿಶೇಷತೆ. ಈ ಒಂದು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಂತಹ ವಿಶ್ವದ ಮೊದಲ ಉಪಗ್ರಹ ಅಂತ ಖ್ಯಾತಿಗೂ ಕೂಡ ದೃಷ್ಟಿ ಕಾರಣವಾಗಿರ್ತಕ್ಕಂಥದ್ದು. ಈ ಒಂದು ದೃಷ್ಟಿ ಉಪಗ್ರಹದಲ್ಲಿ ಎಲೆಕ್ಟ್ರೋ ಆಪ್ಟಿಕಲ್ ಮತ್ತೆ ಸಿಂಥೆಟಿಕ್ ಅಪರ್ಚರ್ ಅಂತಕ್ಕಂಥ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ದು, ಇದು ಭೂಮಿಯ ಸ್ಪಷ್ಟ ಚಿತ್ರಣವನ್ನು ಸೆರೆ ಹಿಡಿಯೋದಕ್ಕೆ ಅನುಕೂಲವಾಗುತ್ತೆ ಅಂತ ಗ್ಯಾಲಕ್ಸಿ ಐ ಕಂಪನಿ ಹೇಳಿದೆ. ಇನ್ನು ಎಲೆಕ್ಟ್ರೋ ಆಪ್ಟಿಕಲ್ ತಂತ್ರಜ್ಞಾನ ಶುಭ್ರವಾದ ಆಕಾಶ ಹಾಗೆ ಸೂರ್ಯನ ಕಿರಣಗಳಿಂದ ಇರ್ತಕ್ಕಂಥ ಸಮಯದಲ್ಲಿ ಚಿತ್ರಗಳನ್ನು ಕ್ಲಿಕ್ಕಿಸಿದ್ರೆ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಅನ್ನು ಅಳವಡಿಸಿಕೊಂಡಿದ್ದು, ಇದು ಕತ್ತಲಾಗಿರ್ಬೋದು, ಧೂಳು, ಹೊಗೆ ಅಥವಾ ಯಾವುದೇ ಸಂದರ್ಭಗಳಲ್ಲಾದರೂ ಕೂಡ ಸ್ಪಷ್ಟವಾದಂತಹ ಚಿತ್ರಗಳನ್ನು ತೆಗೆದು ಭೂಮಿಗೆ ರವಾನಿಸುತ್ತೆ. ಇನ್ನು ಇದರಿಂದ ಇಸ್ರೋಗೂ ಕೂಡ ಅನುಕೂಲವಾಗಲಿದ್ದು, ಮಿಲಿಟರಿ ವ್ಯವಸ್ಥೆಗೂ ಕೂಡ ಅನುಕೂಲ ಆಗುತ್ತೆ ಅಂತ ಗ್ಯಾಲಕ್ಸಿ ಐ ಕಂಪನಿ ಹೇಳಿದೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಹಲವಾರು ಉಪಗ್ರಹಗಳನ್ನು ತಯಾರಿಸಿ ಉಡಾವಣೆ ಮಾಡ್ತೀವಿ ಅಂತ ಗ್ಯಾಲಕ್ಸಿ ಐ ಕಂಪನಿ ಹೇಳಿದೆ.